ನಮಸ್ತೆ ಎಲ್ಲರಿಗೂ. ಇದು ನನ್ನ ವೆಹಿಕಲ್‌ನ ಪರ್ಚೇಸ್ ಮಾಡಿದಂಥ ಒಂದು ಲಾಂಗ್ ವಿಡಿಯೋ. ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ ಈ ವಿಡಿಯೋನ. ಬಿಕಾಸ್ ಇದರಲ್ಲಿ ನನ್ನ ಒಂದು ಸ್ಟ್ರಗಲ್ ಜರ್ನಿ ಯಾವ ಥರ ಇತ್ತು ಆ್ಯಂಡ್ ನಾನು ಗಾಡಿ ಯಾಕೆ ತೊಗೊಂಡೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆನಾ? ನನ್ನ ಹತ್ರ ಒಂದು ಟೂ ವೀಲರ್ ಇತ್ತು. ಅದಾಗಲೇ ತೊಗೊಂಡು 8 ವರ್ಷ ಆಗಿತ್ತು ಆ್ಯಂಡ್ ಅದು ನಮ್ಮ ಮನೆಯವರು ಕೊಡಿಸಿದ್ದು. ಸೊ ಆ ಗಾಡಿ ಇತ್ತು ಆ್ಯಂಡ್ ಆ ಗಾಡಿನ ಬಳಸ್ಕೊಂಡು ನಾನು ಒಂದು ರ್ಯಾಪಿಡೋ ಪಾರ್ಟ್ನರ್ ಆಗಿ ವರ್ಕ್ ಮಾಡೋಣ ಅಂತ ಈಗ ಒಂದು 2 ವರ್ಷದ ಮುಂಚೆ ಅನಿಸಿತ್ತು. ಈಗ ರ್ಯಾಪಿಡೋ ಪಾರ್ಟ್ನರ್ ಆಗಿ ವರ್ಕ್ ಮಾಡೋದೇನು ಮಾಡಬಾರದು ಕೆಲಸ ಅಲ್ಲ. ಪರಿಸ್ಥಿತಿಗಳು ನಮ್ಮನ್ನು ಯಾವ್ದ್ಯಾವ ಥರ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಂತಂದರೆ, ಸಿಚುವೇಶನ್ ಆ ಥರ ಇತ್ತು. ಮಗುನ ನೋಡ್ಕೊಳಕ್ಕೆ ಯಾರೂ ಇರಲಿಲ್ಲ. ಏನೇ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಇದ್ರೂ ಟೈಮ್ ಕನ್ಸ್ಟ್ರೈನ್ಸ್ ಸಲುವಾಗಿ ನನಗೆ ಈ ಥರ ಯೋಚನೆಗಳು ಬಂದಿದ್ದು ಹೌದು. ಸೊ ರ್ಯಾಪಿಡೋ ಪಾರ್ಟ್ನರಿಗೆಲ್ಲ ಅಪ್ಲೈ ಮಾಡಿದ್ದೆ. ಆ ಗಾಡೀಲಿ ಒಂದು 2-3 ಅವರ್ ವರ್ಕ್ ಮಾಡೋಣ ರ್ಯಾಪಿಡೋಗೆ ಅಂತಂದ್ಬಿಟ್ಟು. ಸೊ ನನ್ನ ಲೈಫ್ ಹೇಗೆ ಚೇಂಜ್ ಆಯಿತು ಅಂತಂದರೆ, ರ್ಯಾಪಿಡೋಗೆಲ್ಲ ಅಪ್ಲೈ ಮಾಡಿದೆ. ಡಾಕ್ಯುಮೆಂಟೇಷನ್ ಎಲ್ಲ ಪ್ರಾಸೆಸಿಂಗಲ್ಲಿತ್ತು ಆ್ಯಂಡ್ ಅವತ್ತು ರಾತ್ರಿ ನನಗೆ ನಾನೀಗ ಕೆಲಸ ಮಾಡ್ತಿರೋವಂಥ ಕಂಪನಿ ಅಂದರೆ ಬಿಸ್ಗುರುಕುಲ್ ಬಗ್ಗೆ ಪರಿಚಯ ಆಯಿತು. ಸೊ ಆನ್ಲೈನ್ ಕಂಪನಿ ಅಂದರೆ ಯಾರಿಗೇ ಆಗಲಿ ಭಯ ಇರುತ್ತಲ್ವ. ಸೊ ವಿಚಾರಿಸಿದೆ, ಜೆನ್ಯೂನ್ ಹೌದೋ ಇಲ್ವೋ, ಸಂಬಳ ಸರಿಯಾಗಿ ಕೊಡ್ತಾರೋ ಇಲ್ವೋ ಅಂತ ಎಲ್ಲ ವಿಚಾರಿಸಿ ದೆನ್ ನಮ್ಮ ಮನೆಯವರ ಕ್ರೆಡಿಟ್ ಕಾರ್ಡ್‌ನ ತೊಗೊಂಡು ನಾನು ಎನ್ರೋಲ್ ಆದೆ, ಸ್ಕಿಲ್ಸ್‌ನ ಕಲಿತೆ. ಸೊ ರ್ಯಾಪಿಡೋ ಅವ್ರು ಫೋನ್ ಮಾಡಿದಾಗ ಹೇಳಿದೆ, ಇಲ್ಲ ನಾನು ಇನ್ನೊಂದು ಪ್ಲ್ಯಾಟ್ಫಾರ್ಮ್‌ಗೆ ವರ್ಕ್ ಮಾಡ್ತೀನಿ. ಸಾರಿ ನಂದು ಡಾಕ್ಯುಮೆಂಟೇಷನ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ. ಸೊ ನೋಡಿ ನನ್ನ ಲೈಫ್ ಹೇಗೆ ಟರ್ನ್ ಆಯಿತು, ಒಂದು ಒಳ್ಳೆ ಟ್ವಿಸ್ಟ್ ತೊಗೋತು ಅಂತಂದರೆ, ನಾನೀಗ ಡಿಜಿಟಲ್ ಸ್ಕಿಲ್ಸ್‌ನ ಕಲಿತು ನನ್ನ ಮಗು ಜೊತೆ ಕಂಪ್ಲೀಟಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಒಂದು ಮನೆ ಮೇಂಟೈನ್ ಮಾಡಿಕೊಂಡು, ನಾನು ಈ ಕಂಪನೀಲಿ ಒಂದು ಒಳ್ಳೆ ಗ್ರೋತ್‌ನ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಅದರಲ್ಲಿ ನಾನು ಸಕ್ಸಸ್ ಆಗ್ತಾ ನನಗೆ ಬಂದಂಥ ದುಡ್ಡಲ್ಲಿ, ನನ್ನ ಸ್ವಂತ ದುಡ್ಡಲ್ಲಿ ನಾನು ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತಂದರೆ ಅದು ಈ ಗಾಡಿಗೆ. ನಾನು ಕಾರ್ಪೊರೇಟ್ ಕಂಪನಿಲಿರುವಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೊರ ದೇಶಗಳಿಗೆ ಹೋಗಿ ಬರ್ತಾಯಿದ್ದೆ. ಟ್ರಾವೆಲ್ ಮಾಡೋದು ನನಗೆ ತುಂಬಾ ಇಷ್ಟ. ನಮ್ಮ ಮನೆಯವ್ರಿಗೂ ಇಷ್ಟ, ಹಾಗಾಗಿ ಟ್ರಾವೆಲ್ ಮಾಡ್ತಾಯಿದ್ವಿ. ಸೊ ಬಟ್ ಈಗ ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ ಅಂದರೆ ಒಂದು ಒಂದು ವಸ್ತುಗೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಅದು ಈ ಗಾಡಿ ಮೇಲೆ. ಈ ಗಾಡಿಯ ಬೆಲೆ ಹತ್ತತ್ರ 2,00,000. ಓಕೆನಾ? ರ್ಯಾಪಿಡೋ ಪಾರ್ಟ್ನರ್ ಆಗಿ ವರ್ಕ್ ಮಾಡಬೇಕು, ದಿನಕ್ಕೆ ಒಂದು 300-500 ರೂಪಾಯಿ ದುಡಿದ್ರೆ ಸಾಕಪ್ಪ ನನಗೆ ಅಂತ ಮೈಂಡ್ಸೆಟ್ ಇದ್ದವಳು ನಾನು. ಈಗ 2,00,000ದ ಗಾಡಿ ಕೊಂಡ್ಕೊಂಡಿದ್ದೀನಿ. ಈ ಕಂಪನಿಲಿ ನಾನು ವರ್ಕ್ ಮಾಡ್ತಿರೋದು ಹತ್ತತ್ರ 2 ವರ್ಷದಿಂದ. ಸೊ ಈ 2 ವರ್ಷದಲ್ಲಿ ನನ್ನ ಜೀವನ ಯಾವ ಥರ ಒಂದು ಟರ್ನಿಂಗ್ ತೊಗೊಂಡಿದೆ ಅಂದರೆ, ನಿಜವಾಗ್ಲೂ ಈ ಕಂಪನಿ ಒಂದು ನನ್ನ ಲೈಫಲ್ಲೇ ಒಂದು ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕೆಂದರೆ ಸಾಕಷ್ಟು ರೆಕಗ್ನಿಷನ್ ಸಿಕ್ಕಿದೆ. ಕಂಪನಿ CEO ಕೂಡ ನನಗೆ ಒಳ್ಳೆ ಅಪ್ರಿಸಿಯೇಷನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅದಲ್ಲದೆ ಕಂಪನಿಯಿಂದ, ಕರ್ನಾಟಕದಿಂದ ನನ್ನನ್ನು ಫಸ್ಟ್ ಕನ್ನಡ ಟ್ರೈನರ್ ಆಗಿ ಆಯ್ಕೆ ಮಾಡಿದ್ದಾರೆ. ಭಾಷಾ ಅಭಿಮಾನ ಇರೋ ನಾನು ಕನ್ನಡದಲ್ಲಿ ಸುಮಾರು ಜನಕ್ಕೆ ನಾನು ಟ್ರೈನಿಂಗ್ಸ್‌ನ ಕೊಟ್ಟಿದ್ದೀನಿ, ಕೊಡ್ತಾ ಇದ್ದೀನಿ ಆ್ಯಂಡ್ ಕೊಡ್ತಾನೂ ಇರ್ತೀನಿ ನನ್ನ ಕೈಯಲ್ಲಾದಷ್ಟು. ಓಕೆನಾ? ಸೊ ನೀವೆಲ್ಲೇ ಬೆಳಿಬೇಕು ಅಂತಂದರೆ ಒಂದು ನೀತಿ, ನಿಯತ್ತು ಅನ್ನೋದನ್ನು ಮನಸ್ಸಲ್ಲಿ ತಲೇಲಿಟ್ಕೊಂಡು ನಾವು ಅದೇ ಥರ ಕೆಲಸ ಮಾಡಿದ್ರೆ ಖಂಡಿತ ನಿಮಗೆ ದೇವರೊಬ್ಬ ನೋಡ್ತಾ ಇರ್ತಾನೆ ಆ್ಯಂಡ್ ನಿಮಗೊಂದು ಒಳ್ಳೆ ಬ್ಲೆಸ್ಸಿಂಗ್ ಅಂತ ಮಾಡೇ ಮಾಡ್ತಾರೆ. ಓಕೆನಾ? ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.